ಏನ್ ನೋಡ್ತಾ ಇದ್ದೆ ಕೊಡ್ಕ ನನ್ನ ಮಕ್ಕಳಿಗೆ ಇವತ್ತು ಸಂತೆ ವ್ಯಾಪಾರ ಹಿಂಗ್ ಮಾಡ್ತಾರೆ ತಾತನು ಸಂತೆ ಕರ್ಕೊಂಡು ಹೋಗ್ಬೇಕಂದ್ರೆ ತಾತ ಇಳೆದೆಲ್ಲ ತೋರಿಸ್ರು. ನೋಡಮ್ಮ ಇದು ಅಂತ ಏನೇಲಿ ಹಾಕೊಂಡ್ ಡೈಲಿ ನನ್ನ ಮಗಳು ಸರಿ ಇವಳಿಗೆ ಇವತ್ತಿಂದ ಕಳಿಸ್ಬೇಕು. ನನ್ನ ಮಗನು ಬಂದಿದ್ದ ಬಾಯಲ್ಲಿ ಕೈ ಬೈ ಇಟ್ಕೊಡ ಅನ್ಕೊಂಡಿದ್ಲಿ ಇವಳು. ಸರಿ ಆಯ್ತು ವ್ಯಾಪಾರ ಹೇಳ್ತಾ ಇದ್ರು. ಯಾಕಂದ್ರೆ ಇವಾಗ ಮಂಜು ಕಾಲ ಜನವರಿ ಅಂದ್ಬಿಟ್ಟು ನಿಮಿಷ ಆಮೇಲೆ ಹೋಗ್ಬಿಟ್ಟು ನನ್ನ ಮಗಳ ಕೈಗೆ ಕಾಸು ಕೊಟ್ಬಿಟ್ಟು ಇಳೆದೆಲೆ ತಗಮ್ಮ ಅಂತ ಹೇಳಿ ಅವಳು ಅಂತ ಇದ್ಲು. ಅವ್ರು ವ್ಯಾಪಾರ ಬಿಸಿಯಲ್ಲಿ ತಾತ ಅವರಿದ್ರು. ನನ್ನ ಮಗನು ನೋಡ್ತಾ ಇದ್ದ. ಏನ್ ಯಾಯಲೆ ಬೇಕು ನಿನ್ಕ ಅಂತ ಇದ್ದ ಇವನು. ಸರಿ ಆಯ್ತು ಇರೋ ನೋಡ ನಿಮ್ಮ ಅಕ್ಕ ಏನೋ ವ್ಯಾಪಾರ ಮಾಡ್ತಾವಳೆ ಅಂತ ಹೇಳ್ದೆ. ಸರಿ ಆಯ್ತು ತಗೊಳ್ತಾವಳೆ ನನ್ನ ಮಗಳು ಎಷ್ಟು ಅಂತ ಕಟ್ಟು ಎಲ್ಲ ವಿಚಾರಿಸು ಅಂತ ಹೇಳ್ತಾ ಇದ್ದೆ. ಆಮೇಲೆ ತೋರಿಸ್ತಾ ಇದ್ರು ಹತ್ತು ಕಡೆ ಇಲೆದೆಲೆ ಕೊಡ್ರಿ ಚೆನ್ನಾಗಿರೋದು ಅಂತ ನಾನು ಹೇಳಿದೆ. ನನ್ನ ಮಗಳು ಚಪ್ಪಂಗಾಲ ಹಾಕೊಂಡು ಬರ್ದಿದ್ದೆ. ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದೆ. ಅನ್ಕೊಂಡಿದ್ದ. ಸರಿ ಅಂದ್ಬಿಟ್ಟು ತಗೋ ಅಂತ ನನ್ನ ಮಗಳು. ಸರಿ ಚೆನ್ನಾಗಿರೋ ಎಲೆ ಇವಾಗ ಒಂದು ಕಟ್ಟು ಇಳೆದೆಲೆ 200 ರೂಪಾಯಿ ಐತೆ. ಇವಾಗ ಇಳೆದೆಲೆ ಆಯ್ತು. ಇಳೆದೆಲೆ ತಗೊಂಡು ಚೆನ್ನಾಗಿರೋದು. ಇದೆಲ್ಲ ಯಾಕೆ ಮಕ್ಕಳ ಕೈಯಲ್ಲಿ ತಗಸ್ತೀರಂದ್ರೆ ಅವಳಿಗೆ ಸ್ವಲ್ಪ ತಿಳುವಳಿಕೆ ಬರ್ಲಿ. ಕಾಸು ಕೊಟ್ಟು ಕೊಡೋದು ತಗೋದು ಅಂತ. ಆಮೇಲೆ ಟೊಮೊಟೊ ಬೇಕು. ಟೊಮೊಟೊನು ನನ್ನ ಮಗಳ ಕೈಗೆ ತಗಸ್ಕೊಳ್ಳೋಣ ಅಂದ್ಬಿಟ್ಟು ಕಾಸು ಕೊಟ್ಬಿಟ್ಟು ಕೊಟ್ಟೆ. ತಗೋ ಟೊಮೊಟೊ ಅಂದ. ಎಷ್ಟು ಕೇಳ್ಬೇಕಲ್ಲ ಟೊಮೊಟೊ ಯಾವತ್ತಾದ್ರೂ ವ್ಯಾಪಾರ ಮಾಡಿದ್ರೆ ಎಷ್ಟು ಏನಂತ ಕೇಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟೆ. ಆಮೇಲೆ ಅವಳು ಸುಮ್ಮನೆ ಕೇಳಿದ್ಲು ನನ್ನ ಮಗಳು. ಕೇಳ್ಬೇಕಮ್ಮ ಟೊಮೊಟೊ ಏನು ಹಿಂಗಿ ಏನಲ್ಲ ಗೀರ್ಕೊಂಡು ಕಂಡಿದ್ಲು. ಕೇಳ್ಬೇಕು ಅಂತ ನಾನು ಹೇಳಿದೆ. ಆಮೇಲೆ ಕೇಳಲು ಆಮೇಲೆ ಕಾಸು ಕೊಟ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡು ತಕೊಂಡ ಮನೆ ಕಡೆ ಬಂದ್ವಿ. ಇಷ್ಟೇ. ತುಂಬಾ ದಿನದ ನಂತರ ವಿಡಿಯೋ ಅಪ್ಲೋಡ್